ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆ 1,00,000 ಮನೆಗಳು ಮಾಡ್ತಿದ್ದಾರಲ್ಲ, ಸೊ ಅದರಲ್ಲಿ ಕೆಂಚಂಪುರ ಅಂತ ಒಂದು ಊರಿಗೆ ಹೋಗ್ತಾಯಿದ್ದೀವಿ. ನೋಡೋಣ, ಬೆಂಗಳೂರಲ್ಲೇ ಇರೋದು, ಹೇಗಿದೆ, ಹೇಗೆ ಕಟ್ಟಿದ್ದಾರೆ ಅಂತ ನೋಡೋಣ. ಸೊ ನಮ್ಮ ಡ್ಯಾಡಿದೇ ಆಟೋ ಇರೋದ್ರಿಂದ ನಮ್ಮ ಡ್ಯಾಡಿ ಆಟೋದಲ್ಲೇ ಹೋಗ್ತಾಯಿದ್ದೀವಿ. ಕೆಂಚಂಪುರ ಅದರಲ್ಲಿ ತುಂಬ ಒಳಗಡೆ ಆಗಿರೋ ಥರ ಇದೆ. ಮೇನ್ ರೋಡಲ್ಲಿ ಅಷ್ಟೊಂದು ಮೇನ್ ರೋಡಲ್ಲಿ ಏನಿಲ್ಲ ಇದು. ಸೊ ಇದರಲ್ಲಿ 3 ಬ್ಲಾಕ್ ಇದೆ, ABC. ಅದರಲ್ಲಿ ಇನ್ನೂ A ಬ್ಲಾಕ್ ಕಟ್ತಾ ಇದ್ದಾರೆ. ಸೊ ಇವಾಗ ನಾವು B ಬ್ಲಾಕಿಗೆ ಹೋಗ್ತಾಯಿದ್ದೀವಿ. ನೋಡೋಣ ಹೇಗಿದೆ ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ಇದೆಲ್ಲ ಕಾರ್ ಪಾರ್ಕಿಂಗ್ ಏರಿಯಾ. ಮುಂದೆ ಇಲ್ಲಿ ಬಂದರೆ ಪ್ಯಾಸೇಜು. ಅಪೋಸಿಟ್ ಮನೆಯೇ ಕೊಟ್ಟಿದ್ದಾರೆ ನೋಡಿ. ಇದು ಹಾಲು. ಸಾಕು, ಒಂದು 4 ಜನ ಸಂಸಾರ ಆರಾಮಾಗಿ ಮಾಡ್ಬೋದು ಇದರಲ್ಲಿ. ಸೊ ಹಾಲು ಒಳಗಡೆ ಹಿಂಗೆ ಬರ್ತಾ ಲೆಫ್ಟ್ ಸೈಡಲ್ಲೇ ಒಂದು ರೂಮ್ ಇದೆ ನೋಡಿ. ರೂಮು ಗಾಳಿ ಬೆಳಕಂತೂ ಸೂಪರಾಗಿದೆ ಹೇಳಬೇಕು ಅಂತಂದರೆ. ಸೊ ನೀವು ಯಾರಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಹೋಗಿ ರಾಜಭವನದಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಕೇಳಿ ಮಾತಾಡಿ ವಿಚಾರಿಸಿ. ಸೊ ಇದು ಟಾಯ್ಲೆಟು, ಇದು ಬಂದು ಬಸ್ಲು ಮನೆ. ಸೊ ಎರಡೂ ಸಪ್ರೇಟ್ ಮಾಡಿದ್ದಾರೆ, ಸ್ನಾನದ ಮನೆ ಮತ್ತು ಟಾಯ್ಲೆಟ್ನ. ತುಂಬ ಚೆನ್ನಾಗಿದೆ. ಹಿಂಗೆ ನೆಕ್ಸ್ಟು ಇಲ್ಲಿ ಬರ್ತಾ ರೈಟ್ ಸೈಡ್ಗೆ ಕಿಚನ್ಗೊಂದು ಬಾಲ್ಕನಿ ಕೊಟ್ಟಿದ್ದಾರೆ. ಕಿಚನ್ ಅಂತೂ ತುಂಬ ದೊಡ್ಡದಾಗೆ ಶೆಲ್ಫೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇದು ಬಾಲ್ಕನಿ, ವಾಷಿಂಗ್ ಮಿಷಿನ್ ಎಲ್ಲ ಇಕ್ಕೊಬೋದು ಇಲ್ಲಿ. ಕಿಟಕಿಗಳು ಅಷ್ಟೇ ತುಂಬ ದೊಡ್ಡದಾಗಿ ಚೆನ್ನಾಗಿ ಇಟ್ಟಿದ್ದಾರೆ. ಗಾಳಿ ಬೆಳಕಂತೂ ಸೂಪರಾಗಿ ಬರುತ್ತೆ. ನೋಡಿದ್ರಾ, ಇದು ಬಂದು ಸಿಂಗಲ್ ಬೆಡ್ರೂಮು. ಅಲ್ಲೊಂದು ಬ್ಲಾಕ್ ಇದೆ, C ಬ್ಲಾಕ್ ಅನಿಸುತ್ತೆ ಅದು. ಅಲ್ಲಿ ಬಂದು ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ಬಟ್ ಅಲ್ಲಿ ಖಾಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಎಲ್ಲ ಫುಲ್ಲಾಗಿಬಿಟ್ಟಿರಂಗಿದೆ ಅನಿಸುತ್ತೆ. ನೋಡಿ ವಿಚಾರಿಸಿ, ಬೇಕಾದ್ರೆ ನಿಮ್ಗೆ ಯಾರಿಗಾರು ಬೇಕು ಅಂದರೆ ತೊಗೋಬೋದು. ಇದು ನೋಡಿ, ಅಪಾರ್ಟ್ಮೆಂಟ್ ಒಳಗಡೆ ಫುಲ್ಲು ಕಾರು ಪಾರ್ಕಿಂಗ್ ಜಾಗ ಮತ್ತು ವಾಕಿಂಗ್ ಮಾಡೋದಕ್ಕೆ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಇದಕ್ಕೆ ಲಿಫ್ಟ್ ಕೂಡ ಇದೆ. ಲಿಫ್ಟು 2 ಇದೆ ಅನಿಸುತ್ತೆ. ಒಂದು ಕಡೆಗೆ 2 ಇದೆ ಅಂತಂದರೆ ಇನ್ನು ಆ ಕಡೆ ಎಲ್ಲ ಇರುತ್ತೆ. ಮತ್ತು ಮೆಟ್ಲುಗಳು ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಸಾಮಾನುಗಳು ಶಿಫ್ಟ್ ಮಾಡಬೇಕು ಅಂತಂದ್ರೂ ಪರವಾಗಿಲ್ಲ, ಎಷ್ಟು ದೊಡ್ಡದಾಗಿದೆ ಗೊತ್ತಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಕಾರ್ ಪಾರ್ಕಿಂಗು ಅಷ್ಟೇ, ಅದರಲ್ಲೂ ನಂಬರಾಗಿ ಕೊಡ್ತಾರೆ ಆಮೇಲಿಂದ. ಸೊ ಆ ಜಾಗಕ್ಕೆ ಅವ್ರವ್ರ ಕಾರ್ನ ನಿಲ್ಲಿಸ್ಕೊಬೇಕು. ನೋಡಿ ಎಷ್ಟು ಹೈಟ್ ಇದೆ ಮನೆ ನೋಡಿ. ಅದು ಡಬಲ್ ಬೆಡ್ರೂಮು. ಸೊ ಅದು ಫಿನಿಶಿಂಗ್ ಆಗಿ ಆಲ್ಮೋಸ್ಟ್ ಆಗೋಗಿದೆ ಅನಿಸುತ್ತೆ. ಸೊ ನಾವಿವಾಗ ಹೋಗಿದ್ದು ಕೆಂಚಂಪುರದಲ್ಲಿ. ಇನ್ನು ಬೇರೆ ಕಡೆ ತುಂಬ ಕಡೆ ಇದೆ, ಹೋಗಿ ವಿಚಾರಿಸ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನಾವು ಬಂದಿದ್ದೇನೆ ಒಂದು ಸ್ವಲ್ಪ ನಮ್ಮಮ್ಮ ಮಣ್ಣೇನ ತೊಗೋಬೇಕಿತ್ತು ಪಾಟ್ಕಕ್ಕೆ. ಸೊ ಇಲ್ಲಿ ನಮ್ಮ ಮನೆ ಹತ್ರ ಒಂದಿತ್ತು, ಅಲ್ಲಿ ಬಂದು ತೊಗೊತಿದ್ವಿ. ಸೊ ಹಂಗೆ ಎಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾಡ್ಕೊತಿದ್ದೀನಿ ನೋಡಿ. ಸ್ಟ್ಯಾಂಡ್ ಅಂತೂ ಸೂಪರಾಗೈತೆ. ಒಂದಕ್ಕೊಂದು ಪಾಟ್ಗಳಂತೂ ಸಖತ್ತಾಗಿದೆ. ಮತ್ತು ಗಿಡಗಳು ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದೆಲ್ಲ ಶೋ ಗಿಡಗಳು ಇದೆಲ್ಲ. ಸೊ ಇಲ್ಲಿರೋ ಪಾಟ್ ಅಂತೂ ಸೂಪರಾಗಿದೆ. ಆಮೇಲೆ ತೋರಿಸ್ತೀನಿ ಪಾಟ್ನ. ಫಸ್ಟು ಗಿಡಗಳು ನೋಡಿ. ನಾವು ಇಲ್ಲಿಂದನೇ ಒಂದು ತುಳಸಿ ಆವಾಗ ತೊಗೊಂಡೋಗಿದ್ವಿ, ತುಳಸಿ ಪಾಟು. ಸೊ ನೋಡಿ, ಇಷ್ಟು ಯಾವ್ಯಾವ ಥರ ಬೇಕೋ ಆಲ್ಮೋಸ್ಟ್ ಎಲ್ಲ ಥರನೂ ಸಿಗುತ್ತೆ ನೋಡಿ. ರೋಸ್ ಪಾಟು, ನಮ್ಮನೇಲಿ ಒಂದು ಬಟಾಣಿ ರೋಸ್ ಪಾಟ್ ಇದೆ. ಇವಾಗೂ ಅದರಲ್ಲಿ ಹೂವು ಬಿಡುತ್ತೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮಣ್ಣು ತೊಗೊಳೋದಕ್ಕೂ ದುಡ್ಡು ಕೊಡಬೇಕು. ಸೊ ಮೊದಲೆಲ್ಲ ನಾವು ಮಣ್ಣೇನಾದ್ರು ತೊಗೋಬೇಕು ಅಂದರೆ ಎಲ್ಲರೂ ಒಂದು ಕಡೆ ಸಿಕ್ಬಿಡುತ್ತೆ. ಬಟ್ ಈಗ ಹಂಗಲ್ಲ, ಕೆಂಪು ಮಣ್ಣು ಬೇಕು ಅಂದರೆ ನಾವು ದುಡ್ಡು ಕೊಟ್ಟೇ ತೊಗೋಬೇಕು. ಹೋಗ್ತಾ ಜನ್ರೇಷನ್ ಅಂತೂ ತುಂಬ ಬದಲಾಗ್ತಿದೆ. ಸೊ ನೋಡಿ, ಫ್ಲವರ್ಸ್ ಎಲ್ಲ ಹೇಗಿದೆ. ಎಲ್ಲ ಪಾಟ್ ಆಲ್ಮೋಸ್ಟ್ ಇಲ್ಲೆಲ್ಲ ಸಿಗುತ್ತೆ. ಈ ಗಿಡಗಳೆಲ್ಲ ನೋಡಾದ್ಮೇಲೆ ಸರಿ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಆವಾಗ ನಮ್ಮ ಕಣ್ಣಿಗೆ ಪಾಟ್ ಕಾಣಿಸ್ತು. ಅಂದರೆ ಡೆಕೋರೇಷನ್ಗೆ ಆಲ್ಮೋಸ್ಟ್ ಮನೇಲಿ ಶೋಗೆಲ್ಲ ಇಡ್ತಾರಲ್ಲ, ಆ ಥರ ಮಾತ್ರ ಸೂಪರಾಗಿದೆ. ನನಗಂತೂ ನೋಡಿ ಸಖತ್ ಇಷ್ಟ ಆಗೋಯಿತು. ಇದೆಲ್ಲ ಶೋ ಗಿಡಗಳು. ಇದನ್ನು ಬೇಕಾದ್ರೆ ನಾವು ಆ ಪಾಟ್ಗೆಲ್ಲ ಇಕ್ಕೊಬೋದು ನೋಡಿ. ಈಗ ತೋರಿಸ್ತೀನಿ.
ಎಷ್ಟು ಚೆನ್ನಾಗಿದೆ ಅಲ್ಲ, ಒಂಥರ ಗಿಫ್ಟ್ ಮಾಡೋದಕ್ಕೂ ಸೂಪರಾಗಿರುತ್ತೆ ಇದು. ನನಗಂತೂ ಇದರಲ್ಲಿ ಒಂದೊಂದು ಪಾರ್ಟು ತುಂಬ ಇಷ್ಟ ಆಯಿತು ನನಗೆ. ಸೊ ನೋಡಿ, ಆನೆ ನೋಡಿ ಎಷ್ಟು ಚೆನ್ನಾಗಿದೆ. ಬಾತುಕೋಳಿ ನೋಡಿ ಸೂಪರಾಗಿದೆ. ಬಾತುಕೋಳಿಲಿ ಒಂಥರ ಅದೆಲ್ಲ ಯುನೀಕಾಗಿ ಚೆನ್ನಾಗಿರುತ್ತೆ, ಅದರಲ್ಲೆಲ್ಲ ಗಿಡ ಎಲ್ಲ ಬೆಳೆಸಿದ್ರೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು, ಬಾಯ್ ಬಾಯ್.